ವತಿಯಿಂದ ನಡೀತಕ್ಕಂಥ ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಇವತ್ತು ಕಳೆದ 17 ದಿವಸಗಳಿಂದ ಹಗಲು ರಾತ್ರಿ ಇವತ್ತು ಧರಣಿ ಮಾಡ್ತಕ್ಕಂಥ ರೈತ ಭಾಳ ಕಷ್ಟಪಟ್ಟು ಬೆಳೆದು ಇವತ್ತು ಬಿತ್ತಿ ಬೆಳೆ ಬಂದ ಮೇಲೆ ಕೂಡ ಸರ್ಕಾರದ ನಿಯಮಾನುಸಾರವಾಗಿ ಇವತ್ತು ಬೆಂಬಲ ಬೆಲೆಯಲ್ಲಿ MSP ಆಧಾರದ ಮೇಲೆ ಬಾರ್ಕೋಡನ್ನು ಹಾಕಿ ಇವತ್ತು ಖರೀದಿ ಮಾಡಿರ್ತಕ್ಕಂಥ ಇವತ್ತೇನು ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಇವತ್ತು ದುಡ್ಡು ಕೊಡದೇ ಇರತಕ್ಕಂಥ ಸರ್ಕಾರಕ್ಕೆ ಇವತ್ತು ಧಿಕ್ಕಾರ ಅನ್ನುವಂಥ ಮಾತನ್ನು ನಾವು ಹೇಳಬೇಕಾಗತ್ತೆ. ಯಾಕಪ್ಪ ಅಂದ್ರೆ 17 ದಿವಸಗಳಿಂದ ಕೂಡ ಸುಮಾರು 95 ರೈತರು ಸುಮಾರು 991 ಕ್ವಿಂಟಲ್ ಇವತ್ತು ಹೆಸರನ್ನು ಕೊಟ್ಟಿದ್ದಾರೆ. ಇವತ್ತು 87 ಲಕ್ಷ ರೂಪಾಯಿ ಇದರ ದುಡ್ಡು ಆಗುತ್ತೆ. ಇವತ್ತೇನು ಸಾವಿರಾರು ಕೋಟಿ ರೂಪಾಯಿ ದುಡ್ಡಲ್ಲ. ಇವತ್ತು ನಾಡಿಗೆ ಅನ್ನ ಕೊಡ್ತಕ್ಕಂಥ ರೈತ ಇವತ್ತು ಬೀದಿಗೆ ಬಂದು ಇವತ್ತು ಮಕ್ಕಳ ಪರಿಸ್ಥಿತಿ ಇವತ್ತು ಸರ್ಕಾರಕ್ಕೆ ಬಂದಿರತಕ್ಕಂಥದ್ದು ಬಹಳ ದುರ್ದೈವದ ಸಂಗತಿ. ಇವತ್ತು ನಾನು ಒಬ್ಬ ರೈತನ ಮಗನಾಗಿ ರೈತ ಹೋರಾಟದಿಂದ ಒಬ್ಬ ಶಾಸಕನಾಗಿ ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ರಾಜ್ಯದಲ್ಲಿ ಈ ರೀತಿ ಸಮಸ್ಯೆಗಳು ಬಂದಾಗ ಇವತ್ತು ಸರ್ಕಾರ ಪರಿಹಾರ ಮಾಡ್ತಕ್ಕಂಥದ್ದು ಸರ್ಕಾರ ಮಾಡಬೇಕಾಗತ್ತೆ. ಇವತ್ತಿನ ನೋಡ್ರಿ 87 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಹಗಲಿ ರಾತ್ರಿ ಇವ್ರು ಕೊಂಡಿರ್ಬೇಕಾ ಅನ್ನುವಂಥ ಪ್ರಶ್ನೆಯನ್ನ ರಾಜ್ಯದ ಮುಖ್ಯಮಂತ್ರಿಗೆ ನಾನು ಕೇಳಬೇಕಾಗತ್ತೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಕಡೆ ಬರಗಾಲದ ಒಂದು ಇದೆ ಅನ್ನುವಂಥದ್ದನ್ನ ಅವರೇ ಹೇಳಿದ್ದಾರೆ, ಬಿತ್ತಬೇಡ್ರಿ. जो कर्नाटक के अंदर जो कावेरी नदी, मादाई, कलसा बंडोरी, ये मेजर इशूज है. अभी तो हमारा कर्नाटक राज्य में ड्रॉट है बोल के माननीय मुख्यमंत्री जी वो अभी मान लिया है. इसके बारे में कर्नाटक भी किसान को भी रक्षा होना चाहिए. बाद में कानून के हिसाब से वो कैसा सॉल्व करना है वो मुख्यमंत्री जी बहुत अच्छा सोच के वो कदम उठाना बोल के मेरा रिक्वेस्ट है. अभी जी हमारा पार्टी के बड़े नेता भी जी बात कर रहे, वो बाग के किसान लोगों के साथ कैसा खड़े होना चाहिए बोल के वो भी सोच के आगे कदम चलना चाहिए. जो भी देश चलता है कानून के हिसाब से चलता है, वो कानून के हिसाब से माननीय मुख्यमंत्री जी इसको स्टेप लेना है. ये मादाई, कलसा बंडोरी, कावेरी, ये सब हमारा स्टेट का जो इच्छा अन्याय नहीं होना चाहिए बोल के मेरा रिक्वेस्ट.